ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ತುಂಬ ಟೇಸ್ಟಿಯಾಗಿರುವಂತಹ ಮತ್ತೆ ತಿನ್ನಬೇಕು ಅನಿಸುವಂತಹ ಮತ್ತು ತುಂಬ ಸರಳವಾದ ಒಂದು ವಿಧಾನದಲ್ಲಿ ಹೇಗೆ ಸ್ವೀಟ್ ಕಾರ್ನ್ ಖೀರ್ ಅಥವಾ ಸ್ವೀಟ್ ಕಾರ್ನ್ ಪಾಯಸ ಮಾಡೋದು ಅಂತ ನೋಡೋಣ. ಮೊದಲಿಗೆ 2 ಸ್ಪೂನಷ್ಟು ಅಕ್ಕಿ ಮತ್ತು 2 ಸ್ಪೂನಷ್ಟು ಗಸಗಸೆನ ಹಾಗೆ 5ರಿಂದ 6 ಬಾದಾಮಿನ ನೀರಿನಲ್ಲಿ ಹಾಕಿ ನೆನೆಲಿಕ್ಕೆ ಬಿಡಿ. ಡಿಫ್ರೆಂಟ್ ಬೌಲ್ ಯೂಸ್ ಮಾಡಿ ನೆನೆಲಿಕ್ಕೆ, ಬಿಕಾಸ್ 3 ಇಂಗ್ರೀಡಿಯೆಂಟ್ಸು ಸಹ ನೆನೆಲಿಕ್ಕೆ ಡಿಫ್ರೆಂಟ್ ಟೈಮ್ ತೊಗೊಳುತ್ತೆ. ಅದರದ್ದು ಸೈಜ್ ಡಿಫರ್ ಇರೋದ್ರಿಂದ ಪ್ರಿಫರೇಬಲಿ ಅಮೆರಿಕನ್ ಸ್ವೀಟ್ ಕಾರ್ನ್ನ ಯೂಸ್ ಮಾಡಿ. ನಾನಿಲ್ಲಿ 2 ತೊಗೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಸಾಲ್ಟ್ ಅಥವಾ ಶುಗರ್ ಏನು ಹಾಕೊಳ್ದೇನೆ ಬರೀ ನೀರಿನಲ್ಲಿ ಬೇಯಿಸ್ಕೊಳ್ಳಿ. 5 ಮಿನಿಟ್ಸ್ನಲ್ಲಿ ಇದು ಬೇಯುತ್ತೆ. ರುಬ್ಲಿಕ್ಕೆ ಆಲ್ರೆಡಿ ನೆನೆಸಿರುವಂಥ 3 ಇಂಗ್ರೀಡಿಯೆಂಟ್ಸ್ನ ಹಾಕೊಳ್ಳೋಣ. ಬಾದಾಮಿನ ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ. 1 ಬೌಲಷ್ಟು ತೆಂಗಿನ ತುರಿ, 2 ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಬಾಣಲಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ರುಬ್ಬಿರುವಂಥ ತೆಂಗಿನಕಾಯಿನ ಇಲ್ಲಿಗೆ ಹಾಕ್ಕೊಳ್ಳೋಣ. ಇವಾಗ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಪೋಸ್ ನಿಮಗೆ ಅಕ್ಕಿ ಎಲ್ಲ ನೆನೆಸಿಡೋಕ್ಕೆ ಟೈಮ್ ಆಗಿಲ್ಲ ಅಂತ ಹೇಳಿದರೆ ಡ್ರೈ ರೋಸ್ಟ್ ಮಾಡಿ ಸಹ ನೀವು ತೆಂಗಿನಕಾಯಿ ಜೊತೆ ರುಬ್ಲಿಕ್ಕೆ ಹಾಕೊಳ್ಬಹುದು. ರುಬ್ಲಿಕ್ಕೆ ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ತಿರುವಿ, ಇಲ್ಲ ಅಂತ ಹೇಳಿದರೆ ಹಿಟ್ಟಿನ ಥರ ಆಗುತ್ತೆ. ಅರ್ಧ ಲೋಟದಷ್ಟು ಕಾಯಿಸಿರುವಂತಹ ಹಾಲು ಹಾಕ್ಕೊಳ್ಳಿ. ಹಾಲು ಹಾಕಿ ಇದು ಎಲ್ಲ ಒಟ್ಟಿಗೆ ಮಿಶ್ರಣ ಆಗೋ ತನಕ ಮೀನ್ವೈಲ್ ನಾವು ಏನು ಮಾಡ್ಕೊಳ್ಳೋಣ, ಸ್ವೀಟ್ ಕಾರ್ನ್ ಬೇಯಿಸಿದ್ದೀವಲ್ವ ಅದರಲ್ಲಿ 2 ಸ್ವೀಟ್ ಕಾರ್ನ್ ಹಾಕಿರೋದ್ರಲ್ಲಿ 1 ಸ್ವೀಟ್ ಕಾರ್ನ್ ಬೆಂದಿರೋದನ್ನ ತಗೊಂಡು ಪೇಸ್ಟ್ ಮಾಡಬೇಕಾಗತ್ತೆ. ಇರುವಂಥ ತೆಂಗಿನಕಾಯಿ ತುರಿ ಏನಿದೆ ಅದರೊಳಗಡೆ ಈ ಸ್ವೀಟ್ ಕಾರ್ನ್ ಪೇಸ್ಟ್ ಹಾಕಿದ್ಮೇಲೆ 2 ಒಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಚೆನ್ನಾಗಿ ತಿರುವಿ ಗಂಟಾಗ್ಲಿಕ್ಕೆ ಬಿಡಬೇಡಿ. ಯೂಶಲಿ ಸ್ವೀಟ್ ಕಾರ್ನ್ ಏನು ಗಂಟಾಗಲ್ಲ, ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಸಾಧ್ಯತೆ ಉಂಟು. ಹಾಫ್ ಆಫ್ ದಿ ಸ್ವೀಟ್ ಕಾರ್ನ್ ನಾವು ಏನು ಪೇಸ್ಟ್ ಮಾಡಿದ್ದೀವಿ, ರೆಸ್ಟ್ ಆಫ್ ದ ಸ್ವೀಟ್ ಕಾರ್ನ್ ಬಾಯ್ಲ್ ಮಾಡಿರೋದು 1 ಬೌಲು ಆ ಖೀರ್ ಜೊತೆಗೆ ನೀವು ಆ್ಯಡ್ ಮಾಡ್ಕೊಳ್ಳಿ. ದ ಮೇನ್ ಪಾರ್ಟ್ ಆಫ್ ದಿಸ್ ಡಿಶ್ ಈಸ್ ಸ್ವೀಟ್. ಜಾಗ್ರಿ ಸಿರಪ್ ಮಾಡ್ಕೊಳ್ಬೇಕು. ಇವಾಗ ನೀರು ಹಾಕಿ ಸ್ವಲ್ಪ ನಿಮಗೆ ಸ್ವೀಟ್ ಕ್ರೇವಿಂಗ್ಸ್ ಏನಿದೆ ನಿಮ್ಗೆ ಆ್ಯಸ್ ಪರ್ ಯುವರ್ ಟೇಸ್ಟ್ ನೀವು ಜಾಗ್ರಿ ಆ್ಯಡ್ ಮಾಡ್ಕೊಳ್ಳಿ. ಬೆಲ್ಲ ನೀರಿನಲ್ಲಿ ಕರಗುವಾಗ ಕಲ್ಲು ಸಿಗೋ ಚಾನ್ಸಸ್ ಉಂಟು. ಸೊ ಫಿಲ್ಟರ್ ಮಾಡಿಕೊಂಡು ನಿಮ್ಮ ಸ್ವೀಟ್ ಟೇಸ್ಟ್ ಯಾವ ಥರ ಇದೆ ಅದ್ರ ಬೇಸ್ ಮೇಲೆ ಜಾಗ್ರಿ ಸಿರಪ್ನ ಆ್ಯಡ್ ಮಾಡ್ಕೊಂಡು ಬನ್ನಿ. ಯುವರ್ ಸ್ವೀಟ್ ಕಾರ್ನ್ ಖೀರ್ ಈಸ್ ರೆಡಿ ಟು ಈಟ್ ನಾವು. ಈಟ್ ಹೆಲ್ದಿ, ಬಿ ಸ್ಟ್ರಾಂಗ್ ಆ್ಯಂಡ್ ಸ್ಟೇ ಫಿಟ್ ಗೈಸ್. ಎಸ್ಪೆಷಲಿ ಈ ಖೀರ್ಗೆ ನೀವು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ದಟ್ ಈಸ್ ಪ್ಯೂರ್ಲಿ ಆಪ್ಷನಲ್. ನೀವು ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೊಳ್ಬೋದು. I will come up with a new recipe. Until then, don't forget to subscribe to my channel and click bell icon for more recipes. See you soon guys. Thanks for watching.